ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಇಂತಹ ಐಡ್ರಾಮಾ, ಇಂತಹ ಇಂಟರ್ನ್ಯಾಷನಲ್ ಸ್ಕ್ಯಾಂಡಲ್, ಇಂತಹ ಚುನಾವಣಾ ಥ್ರಿಲ್ಲರ್ ಬಹುಶಃ ಯಾರು ಊಹಿಸಿರಲಿಲ್ಲ. ಒಂದು ಕಡೆ ಹೊಸ ಸರ್ಕಾರದ ಸಂಭ್ರಮ, ಇನ್ನೊಂದು ಕಡೆ ದೇಶದ ಪ್ರಜಾಪ್ರಭುತ್ವವನ್ನೇ ನಡುಗಿಸುವ ಭಯಾನಕ ಸತ್ಯ. ವಿದೇಶಿಗರು ಭಾರತದಲ್ಲಿ ಮತ ಹಾಕಿದ್ರ? ಬ್ರಿಟನ್, ಕೆನಡಾ, ಶ್ರೀಲಂಕಾ ಹಲವು ದೇಶಗಳ ಪ್ರಜೆಗಳು ನಕಲಿ ದಾಖಲೆಗಳ ಜೊತೆ ತಮಿಳುನಾಡು ಚುನಾವಣೆಯಲ್ಲಿ ಮತ ಚಲಾಯಿಸಿ ನಂತರ ದೇಶ ಬಿಟ್ಟು ಓಡಿ ಹೋಗೋಕೆ ಯತ್ನಿಸುತ್ತಿದ್ದಾಗ ಏರ್ಪೋರ್ಟ್ನಲ್ಲೇ ಸಿಕ್ಕಿಬಿದ್ದಿದ್ದಾರೆ. ಚೆನ್ನೈ ಏರ್ಪೋರ್ಟ್ ಸಾಮಾನ್ಯ ತಪಾಸಣೆ ನಡೆಯುತ್ತಿತ್ತು. ಪ್ರಯಾಣಿಕರ ಪಾಸ್ಪೋರ್ಟ್ಗಳು ಚೆಕ್ ಆಗ್ತಿದ್ವು. ಅಷ್ಟರಲ್ಲಿ ಒಬ್ಬ ಅಧಿಕಾರಿಯ ಕಣ್ಣು ಒಂದು ವಿಚಿತ್ರ ಸಂಗತಿಯನ್ನ ಗಮನಿಸಿತ್ತು. ಒಬ್ಬ ವಿದೇಶಿ ಪ್ರಯಾಣಿಕನ ಬೆರಳಿನ ಮೇಲೆ ಇನ್ನೂ ಅಳಿಸದ ಚುನಾವಣಾ ಶಾಯಿ ಗುರುತು. ಈತ ವಿದೇಶಿಗ, ಹಾಗಿದ್ರೆ ಭಾರತದ ಚುನಾವಣಾ ಶಾಯಿ ಹೇಗೆ ಬಂತು? ಆ ಒಂದು ಪ್ರಶ್ನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಸ್ಕ್ಯಾಂಡಲ್ನ ಬಾಗಿಲು ತೆರೆದಿತ್ತು. ತಪಾಸಣೆ ಗಟ್ಟಿಯಾದಂತೆ ಒಬ್ಬನ ಹಿಂದೆ ಒಬ್ಬರು, ಮತ್ತೊಬ್ಬನ ಹಿಂದೆ ಮತ್ತೊಬ್ರು, ಒಟ್ಟು 25 ವಿದೇಶಿಗರು ಅಧಿಕಾರಿಗಳ ಬಲೆಗೆ ಬಿದ್ರು. ಇವರಲ್ಲಿ ಕೆಲವರು ಬ್ರಿಟಿಷ್ ನಾಗರಿಕರು, ಕೆಲವರು ಕೆನಡಾ ಪಾಸ್ಪೋರ್ಟ್ ಹೊಂದಿದ್ದವರು, ಆದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದವರು ಶ್ರೀಲಂಕಾ ಮೂಲದವರು. ಆದ್ರೆ ದೊಡ್ಡ ಪ್ರಶ್ನೆ ಏನಂದ್ರೆ, ಇವರಿಗೆ ಭಾರತೀಯ ಮತದಾರರ ಗುರುತಿನ ಚೀಟಿ ಸಿಕ್ಕಿದ್ದು ಹೇಗೆ? ಯಾರು ಮಾಡಿಕೊಟ್ರು ಈ ನಕಲಿ ಡಾಕ್ಯುಮೆಂಟ್ಸ್? ಯಾರ ಸೂಚನೆ ಮೇಲೆ ಮತ ಹಾಕಿದ್ರು? ಗುಪ್ತಚರ ಇಲಾಖೆ ಈಗ ಹೇಳ್ತಿದೆ, ಇದು ಕೇವಲ ನಕಲಿ ವೋಟಿಂಗ್ ಅಲ್ಲ, ಇದು ಒಂದು ಇಂಟರ್ನ್ಯಾಷನಲ್ ವೋಟಿಂಗ್ ಸಿಂಡಿಕೇಟ್ ಆಗಿರಬಹುದು ಅಂತ. ಚುನಾವಣೆಗೆ ಕೆಲವೇ ದಿನಗಳ ಮುಂಚೆ ಸತ್ತವರು, ವಿದೇಶಕ್ಕೆ ಹೋಗಿರುವವರು ಮತ್ತು ನಕಲಿ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋಕೆ SIR ಪ್ರಕ್ರಿಯೆ ನಡೆದಿತ್ತು. ಆದ್ರೆ ಅಷ್ಟೆಲ್ಲ ಭದ್ರತೆಯ ನಡುವೆಯೂ ಈ ವಿದೇಶಿಗರು ಮತ ಹಾಕಿದ್ದಾರೆ ಅಂದ್ರೆ ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಒಂದು ಕ್ಷೇತ್ರದಲ್ಲಿ ಟಿವಿಕೆ ಪಕ್ಷ ಕೇವಲ 1 ಮತದ ಅಂತರದಿಂದ ಗೆದ್ದಿದೆ ಅನ್ನೋ ಚರ್ಚೆ ನಡೀತಿದೆ. ಈಗ 25 ವಿದೇಶಿಗರ ಅಕ್ರಮ ಮತದಾನ ಬಹಿರಂಗವಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಪ್ರಶ್ನೆ ವೈರಲ್ ಆಗ್ತಿದೆ. ಈ ಕೇಸ್ ಸರ್ಕಾರವನ್ನೇ ಸಂಕಷ್ಟಕ್ಕೆ ತಳ್ಳುತ್ತಾ? ಚುನಾವಣಾ ಫಲಿತಾಂಶವೇ ಬದಲಾಗುತ್ತಾ? ಇದರ ಹಿಂದೆ ರಾಜಕೀಯ ಕೈವಾಡ ಇದೆಯಾ? ಚೆನ್ನೈ, ಮದುರೈ 2 ಏರ್ಪೋರ್ಟ್ಗಳಲ್ಲಿ ಈಗ ಹೈ ಅಲರ್ಟ್ ಘೋಷಿಸಲಾಗಿದೆ. ಮತ್ತಷ್ಟು ವಿದೇಶಿಗರು ದೇಶದೊಳಗೆ ಅಡಗಿಕೊಂಡಿದ್ದಾರಾ? ಇನ್ನು ಎಷ್ಟು ನಕಲಿ ಮತಗಳು ಚಲಾಯಿಸಲಾಗಿದೆ? ಯಾವ ರಾಜಕೀಯ ನಾಯಕರ ಜೊತೆ ಇವರಿಗೆ ಸಂಪರ್ಕ ಇದೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ತನಿಖಾ ತಂಡಗಳು ಈಗ ಭರ್ಜರಿ ಕಾರ್ಯಾಚರಣೆ ಶುರು ಮಾಡಿವೆ. ಒಂದು ಶಾಯಿ ಗುರುತು, 25 ಬಂಧನಗಳು ಮತ್ತು ದೇಶದ ಪ್ರಜಾಪ್ರಭುತ್ವವನ್ನೇ ನಡುಗಿಸಿದ ಇಂಟರ್ನ್ಯಾಷನಲ್ ವೋಟಿಂಗ್ ಸ್ಕ್ಯಾಂಡಲ್. ಇದು ಕೇವಲ ಆರಂಭನ ಅಥವಾ ಇನ್ನು ದೊಡ್ಡ ರಾಜಕೀಯ ಭೂಕಂಪದ ಮುನ್ಸೂಚನೆಯ? ಈ ಪ್ರಕರಣದ ಹಿಂದಿನ ಅಸಲಿ ಮಾಸ್ಟರ್ ಮೈಂಡ್ ಯಾರು? ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತಷ್ಟು ಕ್ರೈಮ್ ಥ್ರಿಲ್ಲರ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.